Hi, welcome to SK Studios. ಇವತ್ತು ವಿಂಡೋಸ್ 11 ಬಗ್ಗೆ ಮಾತಾಡ್ತಾ ಇದ್ದೀವಿ. ಸರಿ, ವಿಂಡೋಸ್ 11 ಅಪ್ಡೇಟ್ ಬಂದೇ ಬಿಡ್ತು. ಇನ್ಸ್ಟಾಲ್ ಮಾಡ್ಕೊಳೋದಾ ಬೇಡವಾ? ಅದಕ್ಕೆ ನೀವು ಎಂಡವರೆಗೂ ಕಾಯಬೇಕಾಗುತ್ತೆ. ಇನ್ಸ್ಟಾಲ್ ಮಾಡ್ಕೊಬೇಕಾ ಬೇಡವಾ ಅನ್ನೋದಕ್ಕೆ. ಫಸ್ಟ್ ವಿಂಡೋ ಫೀಚರ್ಸ್ನ ಹೇಳ್ಬಿಡೋಣ. ಏನೇನು ಹೊಸ್ದಾಗಿ ಕೊಟ್ಟಿದ್ದಾರೆ ಅಂತ. ಹೊಸ್ದಾಗಿ ಏನು ಕೊಟ್ಟಿದ್ದಾರೆ ಅಂದರೆ, ಇಂಟ್ರೊಡ್ಯೂಸಿಂಗ್ ವಿಂಡೋಸಲ್ಲಿ ನಮಗೆ ನೋಡೋಕೆ ಕಾಣಿಸ್ತಾ ಇರೋವಂಥದ್ದು ಲುಕ್ ವೈಸ್, ಮ್ಯಾಟ್ ಲುಕ್ ವೈಸ್ ಆ್ಯಂಡ್ ಗ್ಲಾಸ್ ಫಿನಿಶಿಂಗ್ ಅಂತಾರಲ್ಲ, ಸೊ ಗ್ಲಾಸ್ ಫಿನಿಶಿಂಗ್ ಬಂದಿದೆ. ದೆನ್ ನೋಡೋಕ್ಕೆ ಮ್ಯಾಕ್ ಥರ ಕಾಣಿಸ್ತಿದೆ ಬಿಕಾಸ್ ರೌಂಡೆಡ್ ಕಾರ್ನರ್ ಕೊಟ್ಟಿದ್ದಾರೆ. ಗ್ಲಾಸ್ ಲುಕ್, ರೌಂಡೆಡ್ ಕಾರ್ನರ್. ಯೂಶಲಿ ವಿಂಡೋಸ್ ಎಲ್ಲ ಪರ್ಫೆಕ್ಟ್ ಎಡ್ಜ್ ಇರೋದು, ಇವಾಗ ರೌಂಡರ್ ಕಾರ್ನ್ ಬಂದು ಆ ಒಂದು ಮೂಲೆ ಕಾರ್ನ್ ರೌಂಡ್ ಕಾರ್ನ್ ಆಗಿದೆ. ಸೊ ಕಾರ್ನರ್ ಕಟ್ ಆಗಿರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಒಂದು ಲೈಕ್ ಮ್ಯಾಕ್ ಲುಕ್ ಕೊಡ್ತಿದೆ ಮ್ಯಾಕ್. ಸರಿ, ನೆಕ್ಸ್ಟು ತುಂಬ ಒಳ್ಳೆ ಫೀಚರ್ ಕೊಟ್ಟಿರುವಂಥದ್ದು ಸ್ನ್ಯಾಪ್, ಅಥವಾ ಏನು ಇದನ್ನು ನೀವು ಬಿಲ್ಟಿನ್, ನೀವೇನೋ ಫೋಕಸ್ ಮಾಡಿ ಕೆಲಸ ಮಾಡ್ತಾ ಇರ್ತೀರ ಅಂತ ಇಟ್ಕೊಳ್ಳಿ, ಸ್ನ್ಯಾಪ್ ಮಾಡಬೇಕು ಒಂದು ಕಡೆಗೆ ಇನ್ನೊಂದಷ್ಟು ಟ್ಯಾಬ್ಗಳನ್ನ. ಈಗ 4 ನಿಮ್ಮ ಪಿ ಸಿ ತುಂಬ ದೊಡ್ಡದಾಗಿರುತ್ತೆ, ಅಥವಾ ನಿಮ್ಮ ಪಿ ಸಿ ಅನ್ನೋದಕ್ಕಿಂತ ನಿಮ್ಮ ಮಾನಿಟರ್ ತುಂಬ ದೊಡ್ಡದಾಗಿರುತ್ತೆ. ಮಾನಿಟರ್ ತುಂಬ ದೊಡ್ಡದಾಗಿದ್ದಾಗ ನೀವು ಒಂದೊಂದು ಸಾಫ್ಟ್ವೇರ್ನ ಒಂದೊಂದು ಕಡೆ ಸ್ನ್ಯಾಪ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುವಂಥ, ಮಲ್ಟಿ ಟಾಸ್ಕ್ ಮಾಡೋಕ್ಕೆ ಬೇಕಾಗಿರುವಂಥ ಸ್ನ್ಯಾಪ್ ಟೂಲ್ ಅಂತ ಕೊಡ್ತಾರೆ, ಅಥವಾ ಲೇಔಟ್ ಅಂತ ಹೇಳ್ತಾರೆ. ಸೊ ಇದೊಂದು ತುಂಬ ಫೀಚರ್ ಚೆನ್ನಾಗಿದೆ. ದೆನ್ ಇನ್ನೊಂದು ಫೀಚರ್ ಬಂದು ವಿಜೆಟ್ಸ್ ತುಂಬ ಚೆನ್ನಾಗಿದೆ. ಇದು ಆಮೇಲೆ ಹೇಳ್ತೀನಿ. ಇದು ಮೈಕ್ರೋಸಾಫ್ಟ್ ಟೀಮ್ ಓಕೆ, ಇವಾಗಲೇ ಹೇಳ್ಬೇಡ ಬಿಡಿ. ಮೈಕ್ರೋಸಾಫ್ಟ್ ಟೀಮ್ ಏನಂತ ಒಂದು ನಾವು ಗೊತ್ತಿರೋಂಗೆ ಯೂಸ್ ಮಾಡಿರಲ್ಲ, ಬಿಕಾಸ್ ಫೇಸ್ ಟೈಮ್ ಇದೆ ಆ್ಯಪಲ್ ಅವರು, ಮತ್ತು ಗೂಗಲ್ ಮೀಟ್ ಇದೆ, ಅಥವಾ ಬೇರೆ ಬೇರೆ ಸಾಫ್ಟ್ವೇರ್, ಸೊ ಝೂಮ್ ಈ ಥರದ್ದು ಇರಬೇಕಾದ್ರೆ ಅದನ್ನ ಯಾರು ಯೂಸ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ನಿಮಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ವಿಜೆಟ್ಸ್ ಬರುತ್ತೆ. ವಿಜೆಟ್ಸ್ ಬಂದು ನಿಮ್ಮ ವೆದರ್ ಇರ್ಬೋದು, ಎಲ್ಲ ನಿಮಗೆ ಅನ್ಲಿಮಿಟೆಡ್ ತುಂಬ ವೆರೈಟಿಯಾಗಿ ಕೊಡ್ತಾರೆ. ಸರಿ, ಗೇಮ್ ಸೆಕ್ಷನಿಗೆ ಬರೋದಾದರೆ ಆಟೋ HDR ಅಂತ ಹಾಕಿ ತುಂಬ ಕ್ಲಾರಿಟಿಯಾಗಿ ಬರಂಗೆ ಮಾಡಿದ್ದಾರೆ. ಅದೊಂದು ತುಂಬ ಇಷ್ಟ ಆಗಿದೆ. ಬಟ್ ಅದು ಬಿಟ್ಟರೆ ನಮಗೆ ತುಂಬ ಬೇಜಾರು ಮಾಡ್ತಿರುವಂಥದ್ದು ಅಂದರೆ ರಿಕ್ವೈರ್ಮೆಂಟ್ಸ್, ಮಿನಿಮಮ್ ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ ಅಂತ ಕೇಳಿದ್ದಾರೆ. ಅದು ಸ್ವಲ್ಪ ಕಷ್ಟನೇ ಇದೆ. ಯಾವುದು ಅಂದರೆ TPM ಅಂತ. TPM ಅಂದರೆ ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ಮಾಡ್ಯೂಲ್ ಅಂತ ಹೇಳ್ತಾರೆ. TPM ವರ್ಷನ್ 2 ಕೇಳಿದ್ದಾರೆ. ಸೊ ಓಲ್ಡ್ ಪಿ ಸಿ ಆಗಿದ್ರೆ ನಿಮ್ಮದು 1.2 ಇರುತ್ತೆ, ಕೆಲವರು 2 ಇರೋದು ಸ್ವಲ್ಪ ಕಮ್ಮಿನೇ, ಬಿಕಾಸ್ ಇಂಟೆಲ್ 9 ಮೇಲ್ಗಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಅಡ್ವಾನ್ಸ್ ಮಾಡಿದ್ದಾರೆ. ಏನಿದು ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ಮಾಡ್ಯೂಲ್ ಅನ್ನೋದು, ಎನ್ಕ್ರಿಪ್ಟ್ ಮಾಡೋಕ್ಕೆ ನಿಮ್ಮ ಒಂದು ಡೇಟಾನ ಅಥವಾ ಪಾಸ್ವರ್ಡ್ ಏನಾದರೂ ಎನ್ಕ್ರಿಪ್ಟು ಅಂತಾರೆ, ಅದನ್ನು ನೀವು ಓದ್ಬೋದು. ನಾನು ಅದನ್ನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಬಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ಪೇಜ್ಗೆ ಹೋಗ್ಬಿಟ್ಟು ಮೈಕ್ರೋಸಾಫ್ಟ್ ಅವ್ರ ಪೇಜು ನಿಮ್ಗೆ ಇಲ್ಲಿ ಕೊಡ್ತಾರೆ, ಇಲ್ಲಿ ಓದ್ಬೋದು. ಲೈಕ್ ಕ್ರಿಪ್ಟೋಗ್ರಫಿ ಆಪ್ರೇಷನ್ ಮಾಡೋಕ್ಕೆ ಒಂದು ಚಿಪ್, ಅದು ಹಾರ್ಡ್ವೇರ್ ಚಿಪ್, ಅದು ಓಕೆ, ಹಾರ್ಡ್ವೇರ್ ಆಗಿ ಮಾಡಿರೋವಂಥದ್ದು. ಸೊ ಏನೇನು ಮಾಡೋಕ್ಕೆ ಕ್ರಿಪ್ಟೋಗ್ರಫಿ ಕೀಸ್ ಅಂತ ಹೇಳ್ತಾರೆ, ಏನೇನೋ ಟೆಕ್ನಾಲಜಿ ಮಾಡಿದ್ದಾರೆ. ಇದು ಇರಬೇಕಂತ ಹೇಳಿದರೆ ಸುಮಾರು ವಿಂಡೋಸ್ಗಳು, ಅಥವಾ ಸುಮಾರು ನೀವೆಲ್ಲ 10 ಯೂಸ್ ಮಾಡ್ತಾ ಇದ್ದೀವಿ, 7 ಯೂಸ್ ಮಾಡ್ತಾ ಇದ್ದೀವಿ, ಅದು ಇದಕ್ಕೆ ಇನ್ಸ್ಟಾಲ್ ಆಗಲ್ಲ. ನೀವು ಇನ್ನೊಂದು ಕೆಲಸ ಮಾಡ್ಬೋದು. ಏನಂದರೆ, ಈ ಒಂದು ವೆಬ್ಸೈಟಿಗೆ ಬಂದರೆ, microsoft.com ವೆಬ್ಸೈಟಿಗೆ ಬಂದರೆ, ಇಲ್ಲಿ ನಿಮಗೆ ಒಂದು ಡೌನ್ಲೋಡ್ ಆಪ್ಷನ್ ಬರುತ್ತೆ. ವೇರ್ ಐ ಕ್ಯಾನ್ ಫೈಂಡ್ ಇಟ್. ಓಕೆ, ಐ ಆಮ್ ಸರ್ಚಿಂಗ್ ಫಾರ್ ಇಟ್. ವೆಯ್ಟ್, ಕಂಪ್ಯಾಟಬಿಲಿಟಿ ಇಲ್ಲಿದೆ ನೋಡಿ, ಗೆಟ್ ರೆಡಿ ಕಂಪ್ಯಾಟಬಿಲಿಟಿ. ಇಲ್ಲಿ ನಿಮಗೆ ಡೌನ್ಲೋಡ್ ಆ್ಯಪ್ ಅಂತ ಬರುತ್ತೆ. ಈ ಆ್ಯಪ್ ವಿಂಡೋಸ್ 7ಗೂ ಇನ್ಸ್ಟಾಲ್ ಆಗುತ್ತೆ, ಎಲ್ಲದಕ್ಕೂ ಇನ್ಸ್ಟಾಲ್ ಆಗುತ್ತೆ. ಜಸ್ಟ್ ಡೌನ್ಲೋಡ್ ಮಾಡಿ ನಿಮ್ಮ ಪಿ ಸಿ ಅದಕ್ಕೆ ಇನ್ಸ್ಟಾಲ್ ಆಗುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ವಿಂಡೋ ರನ್ ಆಗುತ್ತಾ, ವಿಂಡೋಸ್ 11 ಅಂತ. ನೀವೇನಾದರೂ ಜಸ್ಟ್ ಬೂಟಬಲ್ ಮಾಡೋಕ್ಕೆ ಎಲ್ಲ ಫಾರ್ಮ್ಯಾಟ್ ಮಾಡಿಬಿಟ್ಟಿರೋ ಫಸ್ಟ್ ಇದನ್ನು ಚೆಕ್ ಮಾಡ್ಕೊಳ್ಳಿ, ಬಿಕಾಸ್ ನಿಮಗೆ ಈ ಒಂದು ಆಪ್ಷನ್ಸ್ ಎಲ್ಲ ಇದೆಯಾ, ಮಿನಿಮಮ್ ಸಿಸ್ಟಮ್ ರಿಕ್ವೈರ್ಮೆಂಟ್ ಅಂತ ಮಿನಿಮಮ್ ಇದ್ದೇ ಇರುತ್ತೆ. ಇವೆಲ್ಲ ಬೇರೆ ಆಪ್ಷನ್ಗಳೆಲ್ಲ ಆಲ್ಮೋಸ್ಟ್ ಆಲ್ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಬಟ್ ಈ ಒಂದು TPM ಅನ್ನೋ ಒಂದು ಪ್ರಾಬ್ಲಮಿಂದ ಸುಮಾರು ಕಂಪ್ಯೂಟರ್ಗಳಿಗೆ ಇನ್ಸ್ಟಾಲ್ ಆಗ್ತಾ ಇಲ್ಲ. ದೆನ್ ಓವರಾಲ್ ವಿಂಡೋ 11 ಬಗ್ಗೆ ಹೇಳೋದಾದರೆ, ವಿಂಡೋ 11 ಏನಾಗಿದೆ ಅಂದರೆ, ಫಸ್ಟ್ ವಿಸ್ಟಾ ಅಂತ ಬಿಟ್ಟರು, ವಿಂಡೋ ವಿಸ್ಟಾ ಅಂತ. ಅದು ಏನು ಅಂತ ಕ್ಲಿಕ್ ಆಗಿಲ್ಲ, ಅದು ವರ್ಸ್ಟ್ ಅನ್ನೋದಕ್ಕಿಂತ ಅದು ಯಾರಿಗೂ ಸೆಟ್ ಆಗಿಲ್ಲ, ಬಿಟ್ಬಿಟ್ರು. ವಿಂಡೋ 7 ಬಂತು, ಸಖತ್ತಾಗಿರೋ ಅಲ್ಟಿಮೇಟ್ OS, ಅದು ತುಂಬ ಚೆನ್ನಾಗಿ ವಿಂಡೋಸ್ ಫೇಮಸ್ ಆಗಿದೆ ವಿಂಡೋಸ್ 7ಇಂದ. ಸೊ ಚೆನ್ನಾಗಿ ಕ್ಲಿಕ್ ಆಯಿತು, ಚೆನ್ನಾಗಿ ಹೆಸರು ಮಾಡ್ತು. ಬಟ್ ಆಮೇಲೆ ಬಂತು ಮತ್ತೆ 8 ಏನೂ ಕ್ಲಿಕ್ ಆಗಿಲ್ಲ. 8.1 ಬಿಟ್ಟರು, ಅದು ಕೂಡ ಕ್ಲಿಕ್ ಆಗಲಿಲ್ಲ. ದೆನ್ 10 ಬಿಟ್ಟರು, ಅದು ಚೆನ್ನಾಗಿ ಕ್ಲಿಕ್ ಆಯಿತು. 7 ಆ್ಯಂಡ್ 10 ಆರ್ ದ ಮೋಸ್ಟ್ ಯೂಸ್ಡ್ OS ಅಷ್ಟೇ. ಈಗ 11 ಬಿಟ್ಟಿದ್ದಾರೆ. ಈ 11 ಕ್ಲಿಕ್ ಆಗುತ್ತಾ ಹಂಗೆ ಅಂದ್ಕೊಂಡಿದ್ದೀರಾ? ಆಗಲ್ಲ ಅಂದ್ಕೊಂಡಿದ್ದೀರಾ? ಏನೋ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನನ್ನ ಪರ್ಸ್ನಲ್ ಒಪಿನಿಯನ್ ಹೇಳೋದಾದರೆ, ವೆಯ್ಟ್ ಫಾರ್ ಸಮ್ ಟೈಮ್. ಈಗ ವಿಂಡೋ ಬಂತು, 11 ಬಂತು, ತಗೋ ಇನ್ಸ್ಟಾಲ್ ಮಾಡಬೇಡಿ. ವಿಂಡೋ 10 ಬಂದಾಗೂ ಹಂಗೆ ಮಾಡಿದ್ರು, ವಿಂಡೋ 8 ಬಂದಾಗೂ ಹಂಗೆ ಮಾಡಿದ್ರು.
ಬಂದ ತಕ್ಷಣನೇ ಅಪ್ಡೇಟ್ ಮಾಡೋದು ಒಳ್ಳೇದಲ್ಲ. ನೀವೇನಾದರೂ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಯೂಸ್ ಮಾಡ್ತಿದ್ರೆ ಅದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಅನ್ಅಫಿಷಿಯಲಿಯಾಗಿ ಇನ್ಸ್ಟಾಲ್ ಮಾಡಕ್ಕೆ ಹೋಗಬೇಡಿ. ಅನ್ಅಫಿಷಿಯಲಿ ಇನ್ಸ್ಟಾಲ್ ಮಾಡಿದ್ರೆ ನೀವು ಯಾವುದೋ ಒಂದು ವೈರಸ್ ಅದು ಇದು ಏನೇನೋ ಮಾಡಿ ಹಾಕಿರ್ತಾರೆ, ನೀವು ಅದನ್ನು ಯೂಸ್ ಮಾಡ್ಕೊಳೋದು, ಸುಮ್ಮನೆ ನಿಮ್ಮ ಪಿ ಸಿಗಳನ್ನ ಹಾಳು ಮಾಡ್ಕೊತೀರ. ನೀವೇನಾದರೂ ವರ್ಚುವಲಾಗಿ ಟೆಸ್ಟ್ ಮಾಡಬೇಕು ಅಂದರೆ ವರ್ಚುವಲ್ ಮಿಷಿನ್ಗೆ ಹಾಕಿ ಟೆಸ್ಟ್ ಮಾಡಿ ನೋಡ್ಬೋದು. ಸುಮಾರು ವರ್ಚುವಲ್ ಮಿಷಿನ್ಗಳನ್ನ ನೀವೇ ಸಾಫ್ಟ್ವೇರ್ಗಳು ಡೌನ್ಲೋಡ್ ಮಾಡ್ಕೊಬೋದು. ಬಟ್ ಅದು ಬಿಟ್ಟರೆ ನನ್ನ ಪ್ರಕಾರ ಕೇಳೋದಾದ್ರೆ ಜಸ್ಟ್ ವೆಯ್ಟ್ ಫಾರ್ ಸಮ್ ಟೈಮ್, ಹೆಂಗೆ ಕ್ಲಿಕ್ ಆಗುತ್ತಾ ಇಲ್ವಾ ಅಂತ. ಯಾವುದೋ ಒಂದು ಹೊಸ ಫೋನ್ ಬಿಟ್ಟಿದ ತಕ್ಷಣ ತೊಗೊಂಬಿಡೋದು, ಅಥವಾ ಯಾವುದೋ ಒಂದು ಹೊಸ ಸಾಫ್ಟ್ವೇರ್ ಬಂದ ತಕ್ಷಣ ಹಾರ್ಡ್ವೇರ್ ಬಿಟ್ಟ ತಕ್ಷಣ ಅದನ್ನು ತೊಗೊಳೋಕ್ಕಿಂತ ವೆಯ್ಟ್ ಮಾಡಬೇಕು. ಕಸ್ಟಮರ್ ರಿವ್ಯೂ ಹೆಂಗಿರುತ್ತೆ, ಆ ಕಸ್ಟಮರ್ ಯೂಸ್ ಮಾಡಿ ಇವಾಗ ವಿಸ್ಟಾ ಸ್ವಲ್ಪ ಒಂದು 2-3 ಮಂತ್ಸಿಗೆ ಗೊತ್ತಾಗೋತದೆ ವಿಸ್ಟಾ ಹೆಂಗಿತ್ತು ಅಂತ ಜನಗಳಿಗೆ. ಆವಾಗ ಒಂದು ಐಡಿಯಾ ಬಂದ್ಬಿಡುತ್ತೆ ಅವ್ರಿಗೆ, ಓಕೆ ಚೆನ್ನಾಗಿಲ್ಲ ಅಂತ. ಸರಿ, ವಿಂಡೋ 7 ಮತ್ತು 8 ಬಿಟ್ಟಾಗ 7ಗೆ ವಾಪಸ್ ಬಂದ್ಬಿಟ್ರಿಲ್ಲ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ, ವಿಂಡೋ 10ಗೆ ವಾಪಸ್ ಬರ್ತೀರಾ, ವಿಂಡೋ 11ಅಲ್ಲೇ ಇರ್ತೀರಾ ಅಂತ. ಲುಕ್ ವೈಸ್ ಮಾತ್ರ ಚೆನ್ನಾಗಿದೆ, ಲುಕ್ ವೈಸ್ ಬಗ್ಗೆ ಏನು ಮಾತಾಡೋಂಗಿಲ್ಲ. ಆಲ್ಮೋಸ್ಟ್ ಒಂದು ಪ್ರೊಫೆಷನಲ್ ಲುಕ್ ಕೊಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಬರೋ ಅಪ್ಡೇಟ್ಗಳಲ್ಲಿ ಚೇಂಜಸ್ಗಳು ಆಗ್ಬೋದು. ಸೊ ಸಿಂಪಲ್ಲಾಗಿ ಮಾಮೂಲಿ ಥರನೇ ಎಲ್ಲ ನಾರ್ಮಲ್ ಆಗಿ ಏನು ನಾವು ಲೆಫ್ಟ್ ಸೈಡ್ ಕಾರ್ನರಲ್ಲಿ ವಿಂಡೋ ಸ್ಟಾರ್ಟ್ ಎಲ್ಲ ಆಯಿತು ಅದನ್ನ ಮಾಡ್ಬೋದು ಬಿಡಿ. ಸೆಂಟ್ರಲ್ ಇದೆ, ಅದನ್ನು ನೀವು ವಾಪಸ್ ನಿಮ್ಗೆ ಎಲ್ಲಿಗೆ ಬೇಕೋ ಅಡ್ಜಸ್ಟ್ ಮಾಡ್ಬೋದು. ಬಟ್ ಡಿಫಾಲ್ಟಾಗಿ ಸೆಂಟ್ರಲ್ ಬರುತ್ತೆ. ಸೊ ತುಂಬ ದಿನದಿಂದ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಂಥ ಒಂದಷ್ಟು ಫೀಚರ್ಸ್ಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು, ನೀವು ಮಲ್ಟಿ ಮಾನಿಟರ್ಸ್ಗಳನ್ನ ಯೂಸ್ ಮಾಡ್ತಿದ್ರೆ ನೀವು ಅನ್ಪ್ಲಗ್ ಮಾಡಿಬಿಟ್ಟು ಬೇರೆ ಕಡೆ ಯೂಸ್ ಮಾಡಿಬಿಟ್ಟು ಮತ್ತೆ ಬಂದು ಇಲ್ಲಿ ಪ್ಲಗ್ ಮಾಡಿದ್ರೆ ಮುಂಚೆ ಏನು ಯೂಸ್ ಮಾಡ್ತಿದ್ರಿ ಸ್ಟಾರ್ಟಿಂಗು ಅಲ್ಲಿಗೆ ಕನೆಕ್ಟ್ ಆಗುತ್ತೆ. ಅಂದರೆ ಈ ಪೇಜಲ್ಲಿ ಒಂದು ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇರ್ತೀರಾ, ಅಥವಾ ಒಂದು PDF ಏನೋ ಓದ್ತಾ ಇರ್ತೀರಾ, ಇಲ್ಲಿ ನೀವು ವರ್ಡ್ ಡಾಕ್ಯುಮೆಂಟಲ್ಲಿ ಏನೋ ಮಾಡ್ತಾ ಇರ್ತೀರಾ, ಅಥವಾ ನೀವು ಎಡಿಟರ್ ಆಗಿದ್ದರೆ ಯಾವುದೋ ಒಂದು ಸಾಫ್ಟ್ವೇರಲ್ಲಿ ಎಡಿಟ್ ಮಾಡ್ತಾ ಇರ್ತೀರಾ, ಅಲ್ಲಿ ಫೋಟೋಶಾಪ್ ಇಟ್ಕೊಂಡಿರ್ತೀರಾ. ಜಸ್ಟ್ ನೀವು ಆ ಒಂದು ಸಿಸ್ಟಮ್ನ ಫ್ಲಗ್ ಮಾಡಿದ ತಕ್ಷಣ ಮತ್ತೆ ಅಲ್ಲಿಗೆ ಹೋಗ್ಬಿಡುತ್ತೆ. ಆ ಸಾಫ್ಟ್ವೇರ್ಗಳು ಎಲ್ಲೆಲ್ಲಿ ಲೇಔಟಲ್ಲಿ ಅರೇಂಜ್ ಆಗಿತ್ತು ಅಲ್ಲಿಗೆ. ಸುಮಾರು ಫೀಚರ್ಸ್ಗಳನ್ನ ತಂದಿದ್ದಾರೆ ವಿಂಡೋ 11ಅಲ್ಲಿ. ಬಟ್ ರಿಕ್ವೈರ್ಮೆಂಟ್ ಹಾಗೆ ಇಟ್ಟಿರೋದ್ರಿಂದ ಐ ಡೋಂಟ್ ಥಿಂಕ್ ಹೊಸ ಪಿ ಸಿ ಆಗಿದ್ರೆ ಇನ್ಸ್ಟಾಲ್ ಆಗುತ್ತೆ. ಹಳೆ ಪಿ ಸಿಗಳಾದರೆ ಸ್ವಲ್ಪ ವೆಯ್ಟ್ ಫಾರ್ ಅ ಮಿನಿಟ್ ಆ್ಯಂಡ್ ಚೆಕ್ ಮಾಡ್ಕೊಳ್ಳಿ. ಬೇಕಾದರೆ ಆ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿಬಿಟ್ಟು ಇವ್ರದೇ ಕೊಟ್ಟಿದ್ದಾರೆ. ಇದಕ್ಕಿಂತ ಬೆಸ್ಟ್ ಏನಂತಾರೆ, ಬೇರೆ ಏನೋ ಹಾಕ್ಬಿಟ್ಟು ಚೆಕ್ ಮಾಡೋಕ್ಕಿಂತ ಅವ್ರದ್ದೇ ಒಂದು ಕಂಪ್ಯಾಟಬಿಲಿಟಿ ಆ್ಯಪ್ ಇದೆ, ಚೆಕ್ ಮಾಡಿದ್ರೆ ನಿಮ್ಮ ಒಂದು ರಿಕ್ವೈರ್ಮೆಂಟ್ ಏನು ಬೇಕು ವಿಂಡೋ 11 ಇನ್ಸ್ಟಾಲ್ ಮಾಡೋಕ್ಕೆ ಅಂತ ತೋರಿಸುತ್ತೆ. ಸೊ ಡೋಂಟ್ ರಶ್. ಓಕೆ, ಹೋಗ್ಬಿಟ್ಟು ಒಂದೇ ಸತಿ ಇದನ್ನು ಮಾಡಬೇಕು, ಇನ್ಸ್ಟಾಲ್ ಮಾಡಬೇಕು, ಇವಾಗಲೇ ಹಾಕೊಂಬಿಡ್ಬೇಕು, ಬೇಡ. ಜಸ್ಟ್ ನೋಡಿ ಹೆಂಗಿರುತ್ತೆ, ಹಿಂಗಾಗುತ್ತೆ. ಲುಕ್ ವೈಸ್ ಚೆನ್ನಾಗಿದ್ರೆ ಸಾಲದು. ಪ್ರೋಗ್ರಾಮ್ ಎರರ್ ಬರಬಾರ್ದು, ಕಟ್ ಆಗಬಾರ್ದು. ಸುಮಾರು ಸತಿ ಸ್ಕ್ರೀನ್ಗಳೆಲ್ಲ ಹಾಗೆ ಲೈಕ್ ಎರರ್ ಬಂದು ಕಟ್ ಆಗುತ್ತೆ, ಆ ಎರರ್ ಸುಮಾರು ಎರರ್ಗಳಿದೆ. ಆ ಥರ ಬರಬಾರ್ದು ಅಂದರೆ ನೀವು ವೆಯ್ಟ್ ಮಾಡಬೇಕು. ನೀವೇನು ಯೂಸ್ ಮಾಡ್ತಿದ್ದೀರಾ ಪರ್ಸನಲಾಗಿ ಯೂಸ್ ಮಾಡಿ. ಸುಮ್ಮನೆ ಚೆಕ್ ಮಾಡೋಕ್ಕೆ ಬೇರೆ ಕಡೆ ಮಾಡಬೇಕಾಗುತ್ತೆ. ಡ್ಯುಯಲ್ ಯೂಸ್ ಮಾಡ್ತಾರೆ ಕೆಲವರು. ಜಸ್ಟ್ ಚೆಕ್ ಇಟ್. ಬಟ್ ಈಗಲೇ ಒಂದೇ ಸತಿ ಓಕೆ ಸ್ಟಾರ್ಟ್ ಅಂತ ಮಾಡೋಕ್ಕೆ ಹೋಗ್ಬೇಡಿ. ಅಪ್ಡೇಟ್ ಮಾಡೋಂಗಿದ್ರೆ ಮಾಡ್ಕೊಳ್ಳಿ. ನಿಮ್ಮ ಸಿಸ್ಟಮ್ ಏನಾದರೂ ನೀವು ಪೇಯ್ಡ್ ಮಾಡಿ ತೊಗೊಂಡಿದ್ರೆ, ವಿಂಡೋಸ್ 7, ವಿಂಡೋ 10 ಪೇಯ್ಡ್ ವರ್ಷನ್ ಯೂಸ್ ಮಾಡ್ತಿದ್ರೆ, ನಿಮ್ಮ ಒಂದು PC TPM ಸಪೋರ್ಟ್ ಮಾಡಿದ್ರೆ ಅಪ್ಡೇಟ್ ಹಾಗೆ ಆಗುತ್ತೆ, ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ಸಿಂಪಲ್. ಆ್ಯಂಡ್ ಸರಿ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಿ, ನೀವು ವಿಂಡೋ 11 ಇಷ್ಟ ಇದೆಯಾ ಇಲ್ವಾ ಅಂತ ಹೇಳ್ಬೋದು, ಅಥವಾ ಗುಡ್ ಲೈಕ್ ಮಾಡಿ, ಶೇರ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.